ಶಿಥಿಲಾವಸ್ಥೆಗೆ ತಲುಪಿದೆ 178 ವರ್ಷದ ಇತಿಹಾಸ ಹೊಂದಿರುವ ಶಾಲೆ. ಅನಾಹುತಕ್ಕೂ ಮುನ್ನ ಎಚ್ಚೆತ್ತುಕೊಳ್ತಾರಾ ಅಧಿಕಾರಿಗಳು? ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವಿಚಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸುತ್ತಲೇ ಇದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಕಟ್ಟಡ ಸಮಸ್ಯೆ ಮಾತ್ರ ನಿಲ್ತಾ ಇಲ್ಲ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿರುವ 178 ವರ್ಷಗಳ ಇತಿಹಾಸ ಹೊಂದಿರುವ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ಇದೀಗ ಆತಂಕವನ್ನ ಮೂಡಿಸಿದೆ. ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರುವ ಈ ಶಾಲೆಯ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ಯಾವುದೇ ಕ್ಷಣದಲ್ಲಿ ದುರಂತ ಸಂಭವಿಸುವ ಭೀತಿ ಎದುರಾಗಿದೆ. ಗುಡಿಬಂಡೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ಸುಮಾರು 178 ವರ್ಷಗಳ ಇತಿಹಾಸವನ್ನ ಹೊಂದಿದ್ದು, ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆದಿದ್ದಾರೆ. ಆದರೆ ಶಾಲೆಯ ಕಟ್ಟಡದ ಸ್ಥಿತಿ ಮಾತ್ರ ಆತಂಕಕಾರಿ ಮಟ್ಟಕ್ಕೆ ತಲುಪಿದೆ. ಯಾಕಂದ್ರೆ ಶಾಲೆಯ ಮೇಲ್ಛಾವಣಿಯಲ್ಲಿ ಗಿಡ ಗಂಟೆಗಳು ಬೆಳೆದಿದ್ದು ಕಟ್ಟಡದ ಹಲವು ಭಾಗಗಳಲ್ಲಿ ಬಿರುಕು ಕಾಣಿಸಿಕೊಂಡಿವೆ. ಅಲ್ಲದೆ ತರಗತಿ ಕೊಠಡಿಗಳ ಗೋಡೆಗಳು ಬಿರುಕು ಬಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ಮೇಲ್ಛಾವಣಿ ಕುಸಿದು ಬೀಳುವ ಭೀತಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನ ಕಾಡ್ತಾ ಇದೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಬಂಡೆ ಪಟ್ಟಣ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯು 170 ವರ್ಷಗಳ ಹಿಂದಿನ ಶಾಲೆಯಾಗಿದೆ. ನಮ್ಮ ಶಾಲೆಯಲ್ಲಿ 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದೇವೆ. ನಮಗೆ ಈಗಾಗಲೇ ಮಳೆಕಾಲ ಬಂದಿದೆ. ಮತ್ತೆ ಮೇಲ್ಛಾವಣಿಗಳು ಬಿರುಕು ಬಿದ್ದು ಉದುರುತ್ತಿದೆ ಮತ್ತು ನಮ್ಮ ಶಾಲೆಯಲ್ಲಿ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಡಿ ಅಂತ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಇಲ್ಲಿ ಆಟದ ಮೈದಾನ ಇಲ್ಲ. ಸುಮಾರು ಅಂದರೆ 320ರಿಂದ 350 ಜನ ಸ್ಟೂಡೆಂಟ್ ಇರುವಂಥ ಒಂದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೇವಲ 8 ಕೊಠಡಿಗಳು ಮಾತ್ರ ಇದೆ. 350 ಜನ ಮಕ್ಕಳಿಗೆ ಕೇವಲ 8 ಕೊಠಡಿಗಳಿದ್ರೆ ಪಾಠ ಮಾಡೋಕ್ಕಾಗುತ್ತಾ? ಹೆಂಗೆ ಮಾಡೋಕ್ಕಾಗುತ್ತೆ? ಈಗ ನೋಡಿ, ಬಿಸಿಲಲ್ಲಿ ಮಾಡ್ತಾ ಇದ್ದಾರೆ ಕೆಲವು ಟೀಚರ್ಸು. ಅಲ್ಲಿ ನೋಡ್ತಾ ಇದ್ದಾರೆ, ಇಂಥ ಎಲ್ಲ ಸರ್ಜಾ ಎಲ್ಲ ಕಿತ್ಕೊಂಡು ಬರ್ತಾ ಇದೆ. ಈಗ ಶಿಕ್ಷಕರು ಪಾಠ ಮಾಡೋಕ್ಕೆ ಭಯ ಬೀಳ್ತಾ ಇದ್ದಾರೆ. ನಾವು ಮಕ್ಕಳು ಕಲಿಸ್ಕೊಡೋಕ್ಕೆ ನಾವು ಭಯ ಬೀರ್ತರಾಗ್ಬಿಟ್ಟಿದ್ದೀವಿ ನಾವು ಪೋಷಕರು. ಕಾರಣ ಏನಂದರೆ, ಈಗ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಸುಮಾರು ಸುದ್ದಿ ಬಂದಿದೆ. ಸುಮಾರು ಮೂರು ಸಲ ನಾವು ಇವ್ರಿಗೆ ಶಿಕ್ಷಣ ಮಂತ್ರಿಗಳಾಗಿರೋ ಮಧು ಬಂಗಾರಪ್ಪ ಅವರಿಗೆ ನಾವು ಒಂದು ಮೀಡಿಯಾ ಮುಖಾಂತರ ನಾವು ಇದು ಮಾಡಿದ್ವಿ. ಇಒ ಮೇಡಮ್ ಗಮನಕ್ಕೆ ತಂದಿದ್ವಿ, ಶಾಸಕರ ಗಮನಕ್ಕೆ ತಂದಿದ್ವಿ, ಮಾಧ್ಯಮದಲ್ಲಿ ಬಂದಿದೆ. ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು? DDP ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿದ್ದರು 3 ವರ್ಷ. ಏನು ಮಾಡಿದ್ದೀರಾ? ಒಂದ್ಸಲಿನೂ ಗುಡಿಬಂಡೆಗೆ ಬಂದಿಲ್ಲ. ಯಾವುದೋ ನಿಮ್ಮ ಪ್ರೋಗ್ರಾಮ್ಗೆ, ನಿಮ್ಮ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿ ಮಾಡಿಬಿಟ್ಟಿದ್ದೀರ. ಇಂಥ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತ ನೀವೇ ಹೇಳ್ತಾ ಇದ್ದೀರಾ. ಇನ್ನು ಪ್ರತಿದಿನ ಮಕ್ಕಳು ಪ್ರಾಣವನ್ನ ಕೈಯಲ್ಲಿ ಹಿಡಿದು ವಿದ್ಯಾರ್ಥಿಗಳು ಪಾಠ ಕೇಳುವಂತಾಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸಿ ಪೋಷಕರು ಕೂಡ ಆತಂಕದಲ್ಲಿಯೇ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮಳೆಗಾಲ ಶುರುವಾಗಿರೋದ್ರಿಂದ ಯಾವಾಗ ಬೇಕಾದರೂ ಮೇಲ್ಛಾವಣಿ ಕುಸಿದು ಬೀಳುವ ಸಾಧ್ಯತೆ ಇದೆ. ಇನ್ನು ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಯೋಗ, ಕರಾಟೆ, ಸಂಗೀತ ಸೇರಿದಂತೆ ಹಲವು ವಿಶೇಷ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದ್ರೂ ಶಿಥಿಲಗೊಂಡ ಕಟ್ಟಡ ಮಾತ್ರ ಎಲ್ಲರಿಗೂ ತಲೆನೋವಾಗಿ ಪರಿಣಮಿಸಿದೆ. ನನ್ನ ಹೆಸರು ಎಂ ಶಂಕರ್, ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಬಂಡೆ ಇಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದು. ಇದು ಉತ್ತಮವಾದಂಥ ಇತಿಹಾಸವನ್ನು ಹೊಂದಿದೆ. 1856ರಲ್ಲಿ ಪ್ರಾರಂಭಗೊಂಡಿದ್ದು. ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡಿದ್ದು. ಅನೇಕ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ 170 ವರ್ಷಗಳಾಗಿದ್ದು. ಇಲ್ಲಿ ಈಗ LKGಯಿಂದ ಹಿಡಿದು 8ನೇ ತರಗತಿವರೆಗೆ 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅತ್ಯುತ್ತಮವಾದಂತಹ ಗುಣಾತ್ಮಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ನಂತರ 4 ಕೊಠಡಿಗಳು ಸುಸ್ಥಿತಿಯಲ್ಲಿದ್ದು 14 ಕೊಠಡಿಗಳು ದುರಸ್ತಿಯಲ್ಲಿವೆ. ಭಯದ ವಾತಾವರಣದಿಂದ ಕೂಡಿದೆ. ನಂತರ ನೆರೆಹೊರೆಯ ಮಕ್ಕಳು ಕೂಡ ಇಲ್ಲಿ ಆಗಮಿಸುತ್ತಿದ್ದು ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ಏಕೈಕ ಶಾಲೆ ಗುಡಿಬಂಡೆಯಲ್ಲಿ ತಾಲೂಕಿನಲ್ಲಿ ಶಾಲೆಯಾಗಿದೆ.
ಪ್ರಾಥಮಿಕ ಶಾಲೆಗೆ ಯಾಕೆ ಮನೆ ಹೊಲಿದು ಪೋಷಕರು ಮತ್ತು ಪೋಷಕರು ಯಾಕೆ ಮನೆ ಹೊಲಿದು ಇಲ್ಲೇ ಬರ್ತಾ ಇದೆ, ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ? ಏನು ಇದ್ರೇನೊಂದು ವಿಶೇಷವಾಗಿದೆಯಾ ಅಂತ? ಸರ್, ಇಲ್ಲಿ ಅತ್ಯುತ್ತಮ ಅಂತ ನುರಿತ ಶಿಕ್ಷಕರು ಇದ್ದು ಪ್ರತಿಯೊಂದಕ್ಕೂ ಕೂಡ ಪಾರ್ಟ್ ಬಿ ಎಲ್ ಆಗಿರುವಂಥ ಕರಾಟೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ನಂತರ ಯೋಗಾಸನಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಬಿ ಪಾರ್ಟನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಮಕ್ಕಳು ಬಹಳ ಉತ್ಸಾಹದಿಂದ, ಸಡಗರದಿಂದ, ಮತ್ತು ಪೋಷಕರು ಸಹ ನಮ್ಮ ಮಗು ಗುಣಾತ್ಮಕ ಶಿಕ್ಷಣ ಪಡ್ಕೊಳ್ಳುತ್ತೆ ಎಂಬ ನಿಟ್ಟಿನಲ್ಲಿ ಈ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ಈಗ ಪ್ರೈವೇಟ್ ಶಾಲೆಗೆ ಕೂಡ ವಿಭಿನ್ನವಾಗಿರುವಂಥ ಶಿಕ್ಷಣವನ್ನು ಇಲ್ಲಿ ಪಡ್ಕೊತಾ ಇದ್ದಾರೆ. ಸರ್, ಮತ್ತೊಂದು ಪೋಷಕರ ಆರೋಪಗಳೇನೆಂದರೆ, ಈಗಾಗಲೇ ಶಿಥಿಲ ವ್ಯವಸ್ಥೆಯಲ್ಲಿ ಶಾಲೆ ಪಾಠ ಪ್ರವಚನ ಮಾಡೋದಕ್ಕೆ ಶಿಥಿಲ ವ್ಯವಸ್ಥೆ ಕೊಠಡಿಗಳಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಇದಕ್ಕೇನು ಉತ್ತರ ಹೇಳ್ತೀರಿ ಸರ್ ತಾವು? ಸರ್, ಈಗೂ ಕೂಡ ನಾವು ಬಹಳ ನೋವನ್ನು ಅನುಭವಿಸ್ತಾ ಇದ್ದೇವೆ. ಕೊಠಡಿಗಳಲ್ಲಿ 3 ಕೊಠಡಿಗಳು ವ್ಯವಸ್ಥಿತವಾಗಿವೆ, ಇನ್ನು ಅನೇಕ ಕೊಠಡಿಗಳು ದುರಸ್ಥಿತಿಯಲ್ಲಿದೆ. ಈಗಲೂ ಕೂಡ ಮಕ್ಕಳು ಒಳಗೋದ್ರೆ ನಮಗೆ ಒಂದು ಭಯ ಆಗುತ್ತೆ, ಮೇಲ್ಚಾವಣಿ ಎಲ್ಲಿ ಕುಸಿದು ಬೀಳುತ್ತೋ ಎಂಬ ನಿಟ್ಟಿನಲ್ಲಿ ನಾವು ಭಾಳ ಭಯ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರಾಗಿರುವಂಥ ಸುಬ್ಬಾರೆಡ್ಡಿ ಸರ್ ಅವರಾಗಿರ್ಬೋದು, ಇದರ ಮೇಲೆ ಕರುಣೆ ತೋರಿ ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಇದರ ಮೇಲೆ ಒಂದು ಮನಸ್ಸನ್ನು ಇಟ್ಟು ಈ ಕೊಠಡಿಗಳನ್ನು ಬದಲಾವಣೆಗಳು ಮಾಡಿ ಎಲ್ಲ ಶಾಲೆಗಳಿಗಿಂತ ವಿಭಿನ್ನವಾಗಿ ಮಾದರಿಯನ್ನಾಗಿ ಹೊಸ ಕಟ್ಟಡಗಳನ್ನು, ನೂತನವಾದಂಥ ಕಟ್ಟಡಗಳನ್ನು ನಿರ್ಮಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ. ಇನ್ನು ಈ ಬಗ್ಗೆ ಶಾಲೆಯ ಸಿಬ್ಬಂದಿ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎನ್ನಲಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನ ನೀಡಿ ಶಾಲೆಯ ಪರಿಸ್ಥಿತಿಯನ್ನ ಪರಿಶೀಲಿಸಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಿ ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಬೇಕೆಂದು ಶಿಕ್ಷಕರು, ಪೋಷಕರು ಒತ್ತಾಯಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.